ನಾಯಿ ಅಳುತ್ತಿದ್ದರೆ ನಾವು ಎಚ್ಚರದಿಂದಿರಬೇಕಂತೆ. ಯಾಕಿರಬಹುದು? ನಾಯಿಗಳು ಅಳುವುದನ್ನು ನಾವೆಲ್ಲರೂ ಅನೇಕ ಬಾರಿ ನೋಡಿರುತ್ತೇವೆ ಅಥವಾ ಕೇಳಿರುತ್ತೇವೆ. ಆದರೆ ಇದಕ್ಕೆ ಕಾರಣ ಏನು ಎಂಬುದನ್ನು ನೀವು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾಯಿಯು ರಾತ್ರಿಯಲ್ಲಿ ದೀರ್ಘಕಾಲದವರೆಗೆ ಮನೆಯ ಹೊರಗೆ ಬೊಗಳಿದರೆ ಅಥವಾ ಅಳುತ್ತಿದ್ದರೆ ಅದು ಕೆಲವು ಅಹಿತಕರ ಘಟನೆಯನ್ನು ಸೂಚಿಸುತ್ತದೆ ಎನ್ನುವುದು ನಂಬಿಕೆ. ಕೆಲವರು ಇದನ್ನು ದೃಢವಾಗಿ ನಂಬುತ್ತಾರೆ, ಇನ್ನು ಕೆಲವರು ಇದನ್ನು ಮೂಢನಂಬಿಕೆ ಎಂದು ಭಾವಿಸುತ್ತಾರೆ. ಆದರೆ ನಾಯಿಗಳು ಇಂತಹ ಸೂಚನೆಗಳನ್ನು ನೀಡುತ್ತಿದ್ದರೆ ನೀವು ಜಾಗರೂಕರಾಗಿರಬೇಕು. 1. ಮನೆಯ ಹೊರಗೆ ನಾಯಿ ಅಳುತ್ತಿರುವುದು. ನಾಯಿಗಳು ಸನ್ನಿಹಿತ ಅಪಾಯ ಅಥವಾ ಯಾವುದೇ ಅಹಿತಕರ ಘಟನೆಯನ್ನು ಮುಂಚಿತವಾಗಿ ಗ್ರಹಿಸಬಹುದು ಎಂದು ನಂಬಲಾಗಿದೆ. ಆದ್ದರಿಂದ ಅವುಗಳು ಅದನ್ನು ಅಳುವ ಮೂಲಕ ಅಥವಾ ಕರ್ಕಶವಾಗಿ ಬೊಗಳುವುದರ ಮೂಲಕ ವ್ಯಕ್ತಪಡಿಸಲು ಪ್ರಯತ್ನಿಸುತ್ತವೆ. ಇವುಗಳು ನಮಗೆ ಎದುರಾಗುವ ಅಹಿತಕರ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುವುದಾಗಿದೆ. 2. ಅನಾರೋಗ್ಯದ ಸೂಚನೆಗಳು. ನಿಮ್ಮ ಮನೆಯ ಹೊರಗೆ ನಾಯಿ ಅಳುವುದು ಅಥವಾ ಬೊಗಳುವುದನ್ನು ನೀವು ಎಂದಾದರೂ ನೋಡಿದರೆ ಅಥವಾ ಕೇಳಿದರೆ ಹೆಚ್ಚು ಜಾಗರೂಕರಾಗಿರಿ. ಇದು ನಿಮಗೆ ಜೀವನದಲ್ಲಿ ಎದುರಾಗಬಹುದಾದ ಕೆಲವು ರೋಗಗಳನ್ನು ಸೂಚಿಸುತ್ತದೆ. ಇದಲ್ಲದೆ ನಿಮ್ಮ ಮನೆಯಲ್ಲಿ ಯಾರಾದರೂ ಗಂಭೀರ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ. 3. ನಕಾರಾತ್ಮಕ ಶಕ್ತಿಗಳ ಸೂಚನೆಗಳು. ತಡರಾತ್ರಿಯಲ್ಲಿ ನಾಯಿಯು ಮನೆಯ ಹೊರಗೆ ಅಥವಾ ಬಾಗಿಲಿನ ಬಳಿ ಅಳುತ್ತಿದ್ದರೆ ಅದರ ಸುತ್ತಲೂ ಕೆಲವು ನಕಾರಾತ್ಮಕ ಶಕ್ತಿ ಇರಬಹುದು. ಇದರಿಂದಾಗಿ ಅದು ಅಳುವ ಮೂಲಕ ಅದನ್ನು ವ್ಯಕ್ತಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. 4. ತಿನ್ನುವುದು ಮತ್ತು ಕುಡಿಯುವುದನ್ನು ನಿಲ್ಲಿಸುವುದು. ನಿಮ್ಮ ನಾಯಿ ಇದ್ದಕ್ಕಿದ್ದಂತೆ ಅಳಲು ಪ್ರಾರಂಭಿಸಿದರೆ ಅಥವಾ ತಿನ್ನುವುದು ಮತ್ತು ಕುಡಿಯುವುದನ್ನು ನಿಲ್ಲಿಸಿದರೆ ನೀವು ಜಾಗರೂಕರಾಗಿರಬೇಕು. ಘಟನೆಗಳು ಸಂಭವಿಸುವ ಮೊದಲು ನಾಯಿಗಳು ಅದನ್ನು ಗ್ರಹಿಸಬಲ್ಲವು ಎಂದು ಹೇಳಲಾಗುತ್ತದೆ. ಇಂತಹ ಘಟನೆಗಳು ನಿಮ್ಮ ಮನೆಯಲ್ಲೂ ನಡೆದರೆ ನಿಮ್ಮ ಕುಟುಂಬಕ್ಕೆ ಯಾವುದೋ ಒಂದು ದೊಡ್ಡ ಬಿಕ್ಕಟ್ಟು ಎದುರಾಗಲಿದೆ ಎಂಬುದರ ಸೂಚನೆಯಾಗಿದೆ. ನಿಮ್ಮ ಮನೆಯಲ್ಲಿ ಸಾಕಿರುವ ನಾಯಿಯಾಗಿರಬಹುದು ಅಥವಾ ಬೀದಿ ನಾಯಿಗಳಾಗಿರಬಹುದು. ನಿಮ್ಮ ಮನೆಯ ಬಾಗಿಲಿನ ಬಳಿ ಈ ರೀತಿ ಸೂಚನೆಗಳನ್ನು ನೀಡಿದರೆ ನೀವು ಖಂಡಿತ ಜಾಗರೂಕರಾಗಿರಬೇಕು. ಇದರಿಂದ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಾಗಬಹುದು. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.